ನಮ್ಮ ಮಕ್ಕಳು ಸುರಕ್ಷಿತವಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಪೋಷಕರ ಮಾಹಿತಿ. ಬ್ರೈಟ್ ಅಕಾಡೆಮಿ 8 ವರ್ಷಗಳಿಂದಲೂ ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ಮಕ್ಕಳ ಭದ್ರತೆಯನ್ನು ಕಾಪಾಡುತ್ತಿದೆ ಎಂದು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಕ್ಕಳ ಪೋಷಕರು ತಿಳಿಸಿದರು. ಶನಿವಾರ ಸಂತೆಯ ಬೈಪಾಸ್ ರಸ್ತೆಯಲ್ಲಿರುವ ಬ್ರೈಟ್ ಅಕಾಡೆಮಿ ಶಾಲೆಯ ವಿರುದ್ಧ ಸಾರ್ವಜನಿಕರು, ಕೆಲ ಸಂಘಟನೆಗಳು ಶಾಲಾ ಕಟ್ಟಡದ ಬಗ್ಗೆ ಅಪಸ್ವರ ಎತ್ತಿದ್ದವು. ಇದಕ್ಕೆ ಪೂರಕವಾದಂತೆ ಶಾಲಾ ಮಕ್ಕಳ ಪೋಷಕರು ಈ ಕಟ್ಟಡವು ಗಟ್ಟಿಮುಟ್ಟಾಗಿದ್ದು ಸುರಕ್ಷತೆಯಿಂದ ಕೂಡಿದೆ, ಈ ಶಾಲೆಯಲ್ಲಿ ಯಾವ ಸಮಸ್ಯೆಯೂ ಇಲ್ಲ ಎಂದು ತಿಳಿಸಿದರು. ಈ ಶಾಲೆ ಸುರಕ್ಷತೆ ಬಗ್ಗೆ ಪಂಚಾಯತ್ ರಾಜ್ ಇಲಾಖೆ ಕಟ್ಟಡ ಸುರಕ್ಷತೆ ಬಗ್ಗೆ ಪರಿಶೀಲನೆ ಮಾಡಿ ಕಟ್ಟಡದಲ್ಲಿ ಯಾವುದೇ ಲೋಪದೋಷ ಇಲ್ಲವೆಂದು ಪತ್ರ ಹೊರಡಿಸಿದೆ. ಹಾಗಾಗಿ ನಮ್ಮ ಮಕ್ಕಳನ್ನು ಅಲ್ಲೇ ವಿದ್ಯಾಭ್ಯಾಸ ನಡೆಸಲು ಕಳಿಸುತ್ತೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಬ್ರೈಟ್ ಅಕಾಡೆಮಿ ಸ್ಕೂಲ್ ಕಡೆಯಿಂದ ನನ್ನ ಮಗು ಬ್ರೈಟ್ ಅಕಾಡೆಮಿ ಶಾಲೆಯಲ್ಲಿ 5 ವರ್ಷದಿಂದ ಓದ್ತಾ ಇದ್ದಾನೆ. 5 ವರ್ಷದಿಂದ ನಾವು ನೋಡಿರೋ ಹಾಗೆ ಅಲ್ಲಿ ಯಾವುದೇ ರೀತಿ ಕುಂದುಕೊರತೆಗಳು ಕಂಡು ಬಂದಿಲ್ಲ. ನಮಗೆ ಹಾಗೆ ಕಂಡಿಲ್ಲ ಅನ್ನುವಾಗ ಈ 2024 ಇಸ್ವಿನಲ್ಲಿ ಹೇಗೆ ಸರ್ ಬ್ರೇಕಪ್ ಆಗಿರೋದು, ಗೋಡೆ ಬಾತ್ರೂಮ್ ಹಾಳಾಗಿರೋದು ಅಂತದ್ದು ಹೇಗೆ ಕಂಡು ಬರುತ್ತೆ? ಆ ಶಾಲೆಯಲ್ಲಿ ಇದಕ್ಕಿಂತ ಮುಂಚೆ 2 ಸ್ಕೂಲ್ಗಳು ನಡೆಸ್ಕೊಂಡು ಹೋಗಿದ್ದಾರೆ. ಗರ್ಲ್ಸ್ ಕಾಲೇಜ್ ಮತ್ತೆ ಸುಬ್ರಾಜ್ ಅಂತ ಹೇಳಿ ಆ 2 ಸ್ಕೂಲ್ಗಳು ನಡೆಯುವಾಗ ಗೋಡೆದಾಗಲಿ ಯಾವುದೇ ಸಮಸ್ಯೆ ಇಲ್ಲದ್ದು. ಬ್ರೈಟ್ ಅಕಾಡೆಮಿ ಸ್ಕೂಲ್ ಬಂದ ತಕ್ಷಣ ಅವ್ರಿಗೆ ಹೇಗೆ ಸರ್ ಪ್ರಾಬ್ಲಮ್ ಬಂತು? ನಾವು ನೋಡಿರೋ ಪ್ರಕಾರ ನಾನು 5 ವರ್ಷದಿಂದ ಸ್ಕೂಲ್ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ನಾವು ನೋಡೋ ಹಾಗೆ ಆ ಸ್ಕೂಲಲ್ಲಿ ಯಾವುದೇ ರೀತಿ ಗೋಡೆಗಳಾಗಲಿ, ಕಿಟಕಿಗಳಾಗಲಿ, ಬಾತ್ರೂಮ್ ಆಗಲಿ ಯಾವುದೇ ರೀತಿ ಕೆಟ್ಟದಾಗಿರೋ ರೀತಿ ನಮಗೆ ಕಂಡು ಬಂದಿಲ್ಲ ಸರ್. ನಾವು 5 ವರ್ಷದಿಂದನೂ ಕೂಡ ನನ್ನ ಮಕ್ಕಳು ಇಬ್ಬರನ್ನು ಕೂಡ ಅಲ್ಲೇ ಓದಿಸ್ತಾ ಇದ್ದೀವಿ. ಹಾಗಾಗಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಶಾಲೆಯಲ್ಲಿ ಅಂತೇಳಿ ಶಾಲೆ ಪರವಾಗಿ ನಾವು ಬಂದಿದ್ದೀವಿ ಸರ್. ನಮಸ್ತೆ, ನನ್ನ ಹೆಸರು ಲೈಲಾಕ್ಷ್ ಅಂತ. ನಮ್ಮ ಮಕ್ಕಳು ಅಷ್ಟೇ 5 ವರ್ಷದಿಂದ ಇದೇ ಸ್ಕೂಲಲ್ಲಿ ಓದಿಸ್ಕೊ ಬರ್ತಾ ಇದ್ದೀವಿ. ನಾವು ನೋಡಿದಾಗ ಯಾವುದೇ ರೀತಿಯ ಬಿಲ್ಡಿಂಗ್ ಸಮಸ್ಯೆ ಆಗಲಿ, ಬಾತ್ರೂಮ್. ಗೋಷ್ಠಿಯಲ್ಲಿ ಪೋಷಕರುಗಳಾದ ಲಿಂಗರಾಜು, ಹರಿಣಾಕ್ಷಿ, ಭರತ್, ಯಶಸ್ವಿ, ನೀಲಾ, ಪುಟ್ಟರಾಜು ಉಪಸ್ಥಿತರಿದ್ದರು.